ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, 2ನೇ ದಿನ ಬ್ರಹ್ಮಚಾರ್ಯ ಹಬ್ಬದ ಶುಭಾಶಯಗಳು. ಹಬ್ಬನೇ ಅಂದ್ಕೊಳ್ರಿ, ಹಬ್ಬದ ಶುಭಾಶಯಗಳು. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಗೋಮಾತೆ ಅಲ್ಲಿ ಇದ್ದಾಳೆ ಎದುರುಗಡೆ. ಇವತ್ತು ಏನು ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಊಟಕ್ಕೆ. ಇವತ್ತು ನೋಡಿರಿ, ನಾನು ಇವತ್ತು ಅವ್ರಿಗೆ ತುಂಬ ಇಷ್ಟವಾದ ಪಲ್ಯ ಇದು ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಈ ಪಲ್ಯ. ಅವ್ರು ಊಟ ಮಾಡಿದ್ರು. ತುಂಬ ಅಂದರೆ ತುಂಬ ಇಷ್ಟಪಡ್ತೀವಿ, ಊಟ ಮಾಡ್ತಾರೆ ಇದನ್ನು. ಎಲ್ಲದಕ್ಕಿಂತ ಈ ಪಲ್ಯ ಅಂದರೆ ತುಂಬ ಇಷ್ಟ ಅವ್ರಿಗೆ. ಎಣ್ಣೆ ಬದನೆಕಾಯಿ ಪಲ್ಯ ಅಂದರೆ ಸಖತ್, ನನಗಿಂತ ಅವ್ರಿಗೆ ಇಷ್ಟ. ಚಪಾತಿನೂ ಮಾಡಿದ್ದೀನಿ ನೋಡಿರಿ ಅವ್ರಿಗೆ ಟಿಫನ್ಗೆ. ಮತ್ತು ಊಟ ಆಯ್ತು ಅವ್ರದ್ದು. 3 ಚಪಾತಿ 3 ಊಟ ಮಾಡಿದ್ದಾರೆ. ಇದಾಗಿ ಅವ್ರಿಗೋಸ್ಕರ ಬಿಸಿಯನ್ನು ಮಾಡಿದ್ದೀನಿ. ನಂದು ಇವತ್ತು ರಜೆ ಇದೆ, ನನಗೂ ಇಟ್ಟಿದ್ದೀನಿ. ನಾನು ಸ್ವಲ್ಪ ನನಗೆ ಇಟ್ಟಿದ್ದೀನಿ. ಆಮೇಲೆ ಇನ್ನು ಇಲ್ಲಿ ಉದ್ದಿನಬೇಳೆ ನೆನೆ ಹಾಕಿದ್ದೀನಿ ರಾಗಿ ದೋಸೆ ಮಾಡೋಕ್ಕೆ. ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ಪೂನು ಅಕ್ಕಿ, ಎರಡೂ ನೆನೆ ಹಾಕಿದ್ದೀನಿ. ಸಂಜೆ ರಾಗಿ ದೋಸೆ ಮಾಡಿದ್ರೆ ಆಯ್ತು ಅಂತ. ಯಾಕಂದರೆ ಸಾಯಂಕಾಲ ನೈಟ್ ಹೊತ್ತು ಅನ್ನ ತಿನ್ನೋಕ್ಕಾಗಲ್ಲ. ನೋಡಿ ಫ್ರೆಂಡ್, ಇನ್ನೇ ಅನ್ನ ಹಿಂಗೆ ಇದೆ. ಇನ್ನು ಡೈಲಿ ಅನ್ನ ಉಳಿತಾ ಇದೆ. ಲಕ್ಷ್ಮಿ ನಮ್ಮ ಮನೇಲಿ ಸದಾ ನೆಲೆಯಾಗಿ ನಿಂತಿದ್ದಾಳೆ. ನನಗೆ ಬೇಕು, ನಾನು ಮಾಡೋದೇ ಒಂದೇ ಗ್ಲಾಸ್ ಇಷ್ಟ. ನೋಡಿರಿ, ಇಷ್ಟು ಅನ್ನ ಇನ್ನು ನಾಳೆವರೆಗೂ ಇರುತ್ತೆ ಇದು ಅನ್ನ. ಅಂದರೆ ಕಮ್ಮಿ ನಾವು ಅನ್ನ ತಿನ್ನೋದ್ರ. ಇವಾಗ ನೋಡ್ರಿ, ಯಜಮಾನ್ರು ಪೂಜೆ ಮಾಡಿದ್ದಾರೆ. ಅಂದರೆ ಇನ್ನು ಎಲ್ಲ ನಾನು ಮತ್ತೆ ಮಿಕ್ಕಿದ್ ಮಾಡಬೇಕು. ನೋಡಿ, ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಇವಾಗ ಪೂಜೆ ಮಾಡಬೇಕು. ಪೂಜೆ ನೋಡ್ರಿ, ನಾನು ಸಿಂಪಲಾಗಿ ಮಾಡಿದ್ದೀನಿ. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಇಲ್ಲಿ ಪಾಯಸ ಮಾಡಿದ್ದೀನಿ ನೋಡಿರಿ. ಯಾವುದು ಸರಿ ಇದಲ್ಲ, ಸರಿ ಇಲ್ಲಿ ಇದು ಸಾಬುದಾನಿ ಪಾಯಸ ಮಾಡಿದ್ದೀನಿ ಇವತ್ತು. ನಿನ್ನೆ ಬೇರೆ ಇದು ಮಾಡಿದೆ, ಇವತ್ತು ಸಾಬುದಾನಿ ಪಾಯಸ ಮಾಡಿದ್ದೀನಿ. ನಾಳೆ ಇನ್ನೊಂದು ಥರ ಮಾಡೋಣ ಅಂತ 9 ದಿನ 9 ಥರ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನು ನಾಷ್ಟ ಮಾಡಿಲ್ಲ, ಮಾಡಬೇಕು ಇವಾಗ. ಲೋಬನ್ ಮನೆ ತುಂಬ ಲೋಬನ್ ಹಾಕಿದ್ದೀನಿ. ನೆಗೆಟಿವ್ ಹೋಗಿ ಪಾಸಿಟಿವ್ ಬರಲಿ ಮನೆಯಲ್ಲಿ ಅಂತ ನನಗೆ ಒಂದು ಆಸೆ. ಬಟ್ಟೆ ಒಗಿಬೇಕು. ಓಕೆ, ನಾಷ್ಟ ಮಾಡಿ ಟೈಮ್ ನೋಡಿ 11 ಗಂಟೆ ಆಗ್ತದೆ. ಇವಾಗ ನಾಷ್ಟ ಮಾಡಬೇಕು. ಮನೇಲಿದ್ದರೆ ಕೆಲ್ಸಕ್ಕೆ ಹೋಗೋವಾಗಿದ್ರೆ 8ವರೆಗೆಲ್ಲ ನಾಷ್ಟ ಮಾಡ್ತಿದ್ರಿ. ಓಕೆ ಫ್ರೆಂಡ್, ನಾಷ್ಟ ಮಾಡಿಬಿಡ್ತೀನಿ. 2ವರೆಗೆ ಊಟ ಮಾಡ್ತಾಯಿದ್ದೀನಿ ನೋಡಿರಿ. ಬರ್ರಿ ಊಟ ಮಾಡೋಣ. ಯಾಕೋ ತುಂಬ ಸುಸ್ತಾಗ್ತೈತಿ ಇವತ್ತು ನನಗೆ. ಸುಸ್ತಂದರೆ ಏನಿಲ್ಲ, ನನಗೆ ಒಂಥರ ಊಟ. ರಾಗಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ರಾಗಿ ದೋಸೆ ಆರೋಗ್ಯಕ್ಕೂ ಒಳ್ಳೆಯದು. ಒಂದೊಂದು ಸರಿ ಮುದ್ದೆನೂ ಮಾಡ್ತೀನಿ, ಒಂದು ಸರಿ ರಾಗಿ ದೋಸೆನೂ ಮಾಡ್ತೀನಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಶುಗರು ಆ ಥರ ಇದ್ದವರಿಗೆ ನೋಡಿರಿ, ಶುಗರು ಅದು ಇದ್ದವ್ರಿಗೆ ತುಂಬ ಒಳ್ಳೆಯದು ದೋಸೆ. ನೋಡಿರಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ರಾಗಿ ದೋಸೆ ತುಂಬ ಒಳ್ಳೆಯದು. ಎಷ್ಟು ಸರಿ ಹೇಳಿದ್ನೋ ಲೆಕ್ಕನೇ ಇಲ್ಲ ನಾನಂತೂ. ಎಲ್ಲ ತೊಳೆದಾಯ್ತು ನೋಡಿರಿ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್.